ಇನ್ನು ದಿಂಗಾಲೇಶ್ವರ ಶ್ರೀಗಳಿಗೆ ಕ್ಷಮೆ ಯಾಚಿಸಿದ ಮುರುಗೇಶ್ ನಿರಾಣಿ. ಶ್ರೀಗಳ ವಿಚಾರದಲ್ಲಿ ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಕೇಳ್ತೀವಿ. ರಾಷ್ಟ್ರೀಯ ನಾಯಕರು ಶ್ರೀಗಳ ಜೊತೆಗೆ ಮಾತಾಡಿದ್ದಾರೆ. ಅವರನ್ನ ಕಣದಿಂದ ಹಿಂದೆ ಸರಿಸುವ ಬಗ್ಗೆ ಮಾತುಕತೆ ಕೂಡ ನಡೆದಿದೆ. ಆದರೆ ಅವರು ಏನ್ ಮಾತನಾಡಿದ್ದಾರೆ ಎಂಬುದು ನನಗೆ ತಿಳಿದಿಲ್ಲ. ಮೋದಿ ಅವರ ಪ್ರಧಾನಿಯಾಗೋದಕ್ಕೆ ಶ್ರೀಗಳ ಆಶೀರ್ವಾದ ಕೂಡ ಬೇಕಾಗುತ್ತೆ. ನಾನು ಕೈ ಮುಗಿದು ಅವರ ಬಳಿ ಕ್ಷಮೆ ಕೇಳ್ತೀನಿ ಅಂತ ನಿರಾಣಿ ಮಾತಾಡಿದ್ದಾರೆ. ಅವ್ರು ಲಿಂಗಾಯತ್ ಸ್ಥಾನದಲ್ಲಿ MLA ಕೊಟ್ಟಿದ್ದ ಸಲುವಾಗಿ ಗೆಲ್ಲಿಕ್ ಸಾಧ್ಯ ಆಗಿದೆ. ಯಾವುದು ಇಲ್ಲ, ಅವ್ರಿಗೆ ನಮ್ ದೊಡ್ಡವ್ರು ಕನ್ವಿನ್ಸ್ ಮಾಡ್ತಾರೆ. ತಪ್ಪಾಗಿರ್ಬೋದು, ನಮ್ ಕಡೆ ತಪ್ಪಿಲ್ಲ ಅಂತ ಹೇಳೋದಿಲ್ಲ ನಾನು. ಏನಾದ್ರು ಸಣ್ಣ ಪುಟ್ಟ ಇದ್ದದನ್ನ ಅವ್ರು ನಮ್ ಗಮನಕ್ಕೆ ತಂದ್ರೆ ನಾವು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದು ಅದನ್ನ ಸರಿಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ನೋಡಿ, ನಮ್ ದೊಡ್ಡವರು ಅವ್ರ ಜೊತೆ ಮಾತಾಡಿದ್ದಾರೆ. ದಿಂಗಾಲೇಶ್ವರ ಪೂಜ್ಯರು ಸಹಿತ ದೊಡ್ಡ ವ್ಯಕ್ತಿಗಳು ಅಂದ್ರೆ ನಮ್ ಲೆವೆಲ್ದಲ್ಲಿ ಮಾತಾಡುವಂತದಕ್ಕೆ ನಮ್ಗೆ ಆಗೋದಿಲ್ಲ. ಅದಕ್ಕೆ ಯಡಿಯೂರಪ್ಪನಂತವ್ರು, ಅಮಿತ್ ಶಾಜಿ ಅಂತವ್ರು ಅವ್ರು ಮಾತಾಡ್ತಾರೆ. ನಮ್ಗೆ ವಿಶ್ವಾಸ ಇದೆ ಅವ್ರ ಆಶೀರ್ವಾದ ಇಡೀ ನಮ್ಮ ಕರ್ನಾಟಕಕ್ಕೆ ಮತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದ್ರ ಸಲುವಾಗಿ ಅವ್ರು ಆಶೀರ್ವಾದ ಮಾಡ್ತಾರೆ ಅನ್ನುವಂತ ಆಶಾಭಾವನೆ ನಮ್ಮಲ್ಲಿದೆ. ನನಗೆ ನಾವು ಜೋಡಿ ಮಾತಾಡಿಲ್ಲ, ಅಷ್ಟು ನಾವು ದೂರಿಂದ ಅವ್ರ ಆಶೀರ್ವಾದ ಅಷ್ಟೇ ತಗೋತಾ ಇದ್ದೀವಿ. ಅಷ್ಟು ಡೀಪ್ ಆಗಿ ಅವ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ಅದಕ್ಕೆ ಅಲ್ಲ, ಈಗಾಗಲೇ ಅದು ಒಂದು ಸ್ಟೆಪ್ ಬಹಳ ಮುಂದೋಗಿದೆ. ನಾವು ರಾಷ್ಟ್ರೀಯ ನಾಯಕರ ಕಡೆಯಿಂದ ಅವ್ರು ಮಾತಾಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.